ನಮಸ್ತೆ. 24/12/2025 ಬುಧವಾರ, ಶುಕ್ಲ ಪಕ್ಷ. ಇವತ್ತು ಚತುರ್ಥಿ ಶುಕ್ಲ ಪಕ್ಷದಲ್ಲಿ ಮಧ್ಯಾಹ್ನ 1 ಗಂಟೆ 11 ನಿಮಿಷ 12 ಸೆಕೆಂಡ್ವರೆಗಿದೆ. ಆನಂತರ ಪಂಚಮಿ. ಇವತ್ತಿನ ನಕ್ಷತ್ರ ಶ್ರವಣ. ಬೆಳಿಗ್ಗೆ 7 ಗಂಟೆ 7 ನಿಮಿಷ 27 ಸೆಕೆಂಡ್ವರೆಗೆ ಮಾತ್ರ ಇದೆ. ಆನಂತರ ಬರೋದು ಧನಿಷ್ಠ ನಕ್ಷತ್ರ. ದಿನ ಪೂರ್ತಿ ಇರುತ್ತದೆ. ಶ್ರವಣ ನಕ್ಷತ್ರ ಇರುವ 7 ಗಂಟೆ 7 ನಿಮಿಷದವರೆಗೂ ಕೆಲವರೆಲ್ಲ ಮಲಗಿರುತ್ತೀವಿ, ಮುಗಿದೇ ಹೋಗಿರುತ್ತದೆ. ರಾಜ್ಯ ಸನ್ಮಾನವು ಸಿದ್ಧಿಯೂ ಕೊಡುತ್ತದೆ. ಆಮೇಲೆ ಬರುವಂಥದ್ದು ಅಂದರೆ ಧನಿಷ್ಠ ನಕ್ಷತ್ರ. ರಾಕ್ಷಸ ಗಣವಾದರೂ ಶುಭವೇ, ದೋಷ ಹೆಚ್ಚಿನ ದೋಷವಿಲ್ಲ. ಆದ್ದರಿಂದ ಇವತ್ತು ಮಧ್ಯಾಹ್ನ ಅಂದರೆ ಚತುರ್ಥಿ ಮುಗಿದ ನಂತರ ಅಂದರೆ 1 ಗಂಟೆ 12 ನಿಮಿಷದ ಮೇಲೆ ಪಂಚಮಿ ಶುಭವಾಗಿರುತ್ತೆ. ಅದೇ ಸಮಯದಲ್ಲಿ ನಕ್ಷತ್ರ ಕೂಡ ಓಕೆ ಅಂತ ಹೇಳಬಹುದು. ಹಂಗಾಗಿ ಇವತ್ತಿನ ದಿನದಲ್ಲಿ ಶ್ರವಣ ನಕ್ಷತ್ರವು ಶುಭವೇ, ಧನಿಷ್ಠ ನಕ್ಷತ್ರವು ಶುಭಕರವಾಗಿರುತ್ತದೆ. ಈ ರೀತಿ ನೋಡಿದರೆ ಇವತ್ತು ಬೆಳಿಗ್ಗೆ 6:38ರಿಂದ ಸಂಜೆ 7:46ವರೆಗೂ ಮಕರ ರಾಶಿ, ಆನಂತರ ಕುಂಭರಾಶಿ ಪ್ರಾರಂಭವಾಗುತ್ತದೆ. ಇವತ್ತು 6:38ರಿಂದ 7 ಗಂಟೆ 7 ನಿಮಿಷದವರೆಗೂ ಶ್ರವಣ ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಶ್ರವಣ ನಕ್ಷತ್ರವೇ ಮುಗಿತದೆ. ಇಲ್ಲಿಂದ ಧನಿಷ್ಠ ನಕ್ಷತ್ರದ 1ನೇ ಪಾದ ಪ್ರಾರಂಭವಾಗಿ ಮಧ್ಯಾಹ್ನ 1:28ವರೆಗಿದೆ. ಆನಂತರ ಸಂಜೆ 7:46ವರೆಗೂ ಧನಿಷ್ಠ ನಕ್ಷತ್ರದ 2ನೇ ಪಾದ. ಆ ಸಮಯ ಮುಗಿದರೆ ಅಷ್ಟಕ್ಕೆ ಅಂದರೆ ಧನಿಷ್ಠ ನಕ್ಷತ್ರದ 2ನೇ ಪಾದ ಮುಗಿಯುತ್ತದೆ. ಇಲ್ಲಿಂದ ಕುಂಭರಾಶಿ ಸ್ಟಾರ್ಟ್ ಆಗುತ್ತದೆ. ಅಂದರೆ ಧನಿಷ್ಠ ನಕ್ಷತ್ರ 3ನೇ ಪಾದ ಪ್ರಾರಂಭವಾಗುತ್ತದೆ. ಸಂಜೆ 7:46ರಿಂದ ರಾತ್ರಿ ಅಂದರೆ ಲೇಟ್ ನೈಟ್ 12 ಗಂಟೆ ಮೇಲೆ 2 ಗಂಟೆ 3 ನಿಮಿಷದವರೆಗೂ ಇದು 3ನೇ ಪಾದವಾಗಿದೆ. ಆನಂತರ 4ನೇ ಪಾದ ಧನಿಷ್ಠ ನಕ್ಷತ್ರ ಪ್ರಾರಂಭವಾಗುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಶುಭ ಅಶುಭಗಳನ್ನು ನೋಡೋಣ. ಇದರಲ್ಲಿ ವಾರ ಒಂದು ನೀವು ಗಮನಿಸಲೇಬೇಕು. ಯಾಕೆಂತಂದರೆ ವಾರ ಶುಭವಾಗಿದ್ದರೆ ಎಲ್ಲ ದೋಷಗಳು ದೂರವಾಗ್ಬಿಡುತ್ತದೆ ಅನ್ನೋದನ್ನು ನಾವು ಗಮನಿಸಲೇಬೇಕು. ಇವತ್ತಿನ ದಿನ ಪ್ರಕಾರ ಸುಮಾರು ಚತುರ್ಥಿ ಅನ್ನೋದು ಮಧ್ಯಾಹ್ನದವರೆಗಿರುತ್ತದೆ. ಆನಂತರ ಬರೋದೇ ಪಂಚಮಿ ಅಂತ. ಹಂಗಾಗಿ ಪಂಚಮಿಯಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು ಅಂತ ನಮ್ಮಲ್ಲಿದೆ. ಅದರ ಜೊತೆ ನಕ್ಷತ್ರ ಯೋಗವು ನೋಡ್ಕೋಬೇಕಷ್ಟೇ. ನಾವೆಲ್ಲ ಹೇಳಿದ್ದೀವಿ. ಬೆಳಿಗ್ಗೆ 6:38ರಿಂದ 8:02ವರೆಗೂ ಇದೊಂದು ಶುಭ ಸಮಯ. 9:31ರಿಂದ 11:17ವರೆಗೂ ಇದೊಂದು ಶುಭ ಸಮಯ. ಅದೇ ಥರ ಮಧ್ಯಾಹ್ನ 1:47ರಿಂದ ರಾತ್ರಿ 9:37ವರೆಗೂ ಒಂದು ಶುಭ ಸಮಯ. ರಾತ್ರಿ 11:43ರಿಂದ ಬೆಳಗಿನ ಜಾವ 5:07ವರೆಗೂ ಇದು ಶುಭ ಸಮಯಗಳು. ಕೆಲವು ಕಾರ್ಯಗಳನ್ನು ಮಾಡೋಕ್ಕೆ ಇದು ಶುಭವಾಗಿರುತ್ತದೆ. ಅದೇ ಸಮಯದಲ್ಲಿ 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 8:04ರಿಂದ 9:29ವರೆಗೂ ಯಮಗಂಡ ಕಾಲವಿದೆ. 11:19ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. 11:57ರಿಂದ 12:42ವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 12:19ರಿಂದ 1:45ವರೆಗೂ ರಾಹುಕಾಲ. ಅಂದರೆ ದುರ್ಮುಹೂರ್ತ ಮುಗಿಯೋ ಅಷ್ಟರಲ್ಲೇ ರಾಹುಕಾಲವೂ ಸ್ಟಾರ್ಟ್ ಆಗುತ್ತದೆ. ಇದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ರಾತ್ರಿ 9:39ರಿಂದ ರಾತ್ರಿ 11:41ವರೆಗೂ ಮೃತ್ಯು ಇದೆ. ಅದೇ ಥರ ಬೆಳಗಿನ ಜಾವ 5 ಗಂಟೆ 4 ನಿಮಿಷದಿಂದ 6:39ವರೆಗೂ ವಿಷಕಾಲವಿದೆ. ಇದನ್ನು ತಿಳಿದು ನಿಮ್ಮ ಕಾರ್ಯಗಳನ್ನು ಯಾವುದನ್ನು ಮಾಡಬಹುದು ಅಂತ ತಿಳ್ಕೊಳ್ಳಿ. ವಾರಗಳಲ್ಲಿ ಮಂಗಳವಾರ ಬುಧವಾರ ಸೂರ್ಯನು ಉದಯ ಆಗುವವರೆಗೂ ಮಂಗಳವಾರವೇ. ಆದ್ದರಿಂದ ಕೆಲವು ಟೈಮಲ್ಲಿ ನಾವು ಸೂರ್ಯೋದಯ ನೀವು ನೋಡುವ ಟೈಮಲ್ಲಿ ಕೂಡ ಮಂಗಳವಾರ ಅಂತ ಕೊಟ್ಟಿರ್ತೀವಿ. ಹಂಗಾಗಿ ಇದು ಬುಧವಾರಕ್ಕೆ ಸೇರುತ್ತದೆ. ಬುಧವಾರದಲ್ಲಿ ಬಂದಿರುವಂಥ ಈ ದಿನದಲ್ಲಿ ಕೆಲವು ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಅಡ್ಡಿ ಏನು ಜಾಸ್ತಿ ಇಲ್ಲ. ಯಾಕೆಂದರೆ ನಕ್ಷತ್ರ ಯೋಗ ತೊಂದರೆಯಾಗಿಲ್ಲ. ಅದೇ ಥರ ತಿಥಿ ದೋಷವೂ ಜಾಸ್ತಿ ಇಲ್ಲ. ಆದ್ದರಿಂದ ಹೆಚ್ಚು ಕಮ್ಮಿ ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ತಿಳಿದು ನಿಮ್ಮ ಕಾರ್ಯಗಳನ್ನು ಮಾಡಿ ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದಗಳು.